ಸೀನಾ ಆಗಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಕಿತ್ತಾಕಿ ರಿಪೇರಿ ಮಾಡ್ಸವ್ರಿ ಇವಾಗ. ಹಾ ಈ ಚಾರು ಪಾರು ಏನು ಇರ್ಲಿಲ್ಲ ಕಳ್ಳ ಮೊದ್ಲು, ಇವಾಗ ಚಂದಾಗಿ ಮಾಡ್ಸವ್ರೆ. ಗೌಡ್ರೆ ಯಾವ್ದೋ ಫಂಡು ಬಂದಿರ್ಬೇಕು ಮಾಡಿಸವ್ರೆ ಗೌಡ್ರೆ. ಹಾ ಈಗ ಸರ್ಕಾರಿ ಕಚೇರಿಗಳ ರಿಪೇರಿಗೋಸ್ಕರ ಗೌರ್ಮೆಂಟ್ನಾಗೆ ಅಡ್ಮಿನ್ ಕಾಸ್ಟ್ ಅಂತ ಇರುತ್ತೆ, ಅಂದ್ರೆ ಆಡಳಿತಾತ್ಮಕ ವೆಚ್ಚ ಅಂತ, ಅದರಲ್ಲಿ ರಿಪೇರಿ ಮಾಡಿಸಿರ್ಬೇಕು ನೋಡ್ರಿ. ಇವೆಲ್ಲ ಕುಕಮಕ್ ಚೇರು ಗೀರು ಏನು ಇರ್ಲಿಲ್ಲ, ಬಣ್ಣ ಗಿಣ್ಣ ಹೊಡಿಸಿ ಚೆನ್ನಾಗಿ ಮಾಡಿಸವ್ರೆ ಗೌಡ್ರೆ ಸ್ಟೇಷನ್. ಹಾ ಇನ್ನೊಂದು ಇನ್ಸ್ಪೆಕ್ಟ್ರು ಪಾಪ ಬಹಳ ಒಳ್ಳೆ ಮನ್ಸಾಗಿಗೆ ಬಂದಿರಯ್ಯಪ್ಪ. ಹಾ ಯಾವುದೇ ಸಾರ್ವಜನಿಕರಿಗೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾರೆ. ಇಂಥ ಇನ್ಸ್ಪೆಕ್ಟ್ರು ಬೇಕು ನಮ್ಮ ಸ್ಟೇಷನ್ಗೆ ಬಂದಿರೋದು ನಮ್ಮ ಪುಣ್ಯ ಗೌಡ್ರೆ. ಹಾ ಅಲ್ಲ ಕಂಡ ಸೀನಾ, ಈಗ ಅವನು ಮಿಲ್ಟ್ರಿ ಮ್ಯಾನು ಭಾಸ್ಕರಪ್ಪ ಕಳೆದೋಗ್ಯವನಲ್ಲ, ಅವನ ಮೇಲೆ ಏನಂತ ಕಂಪ್ಲೇಂಟ್ ಕೊಡೋಣಲ್ಲ ನಾವು? ಹಾ ಊರವ್ರಿಗೂ ಗೊತ್ತಿಲ್ಲ ಅವ್ನು ಎಲ್ಗೋಯವನೇ ಅಂತಾನ, ನಮಗೂ ಗೊತ್ತಿಲ್ಲ. ಪೊಲೀಸ್ನವ್ರು ಹೆಂಗಲ್ಲ ಹುಡುಕ್ತಾರ ಅವನ್ನ. ಹಾ ಏನನ ಎತ್ತೋಗಿದ್ದನೊಂದು ಅಂದ್ವಳಿ ಏನಂತ ಕಂಪ್ಲೇಂಟ್ ತಗೊಂತಾರಲ್ಲ ಅವರು. ಗೌಡ್ರೆ ನಮ್ಮ ಕರ್ನಾಟಕ ಪೊಲೀಸು ತುಂಬಾ ಸ್ಟ್ರಾಂಗ್ ಗೌಡ್ರಿ. ಹಾ ಏನ್ ತಿಳ್ಕೊಂಡಿದ್ದೀರ ನೀವು? ಹಾ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಆಮೇಲೆ ಅದೇನಾಕ ಈಗ ನೋಡೋಣ. ಯಾಕಂದ್ರೆ ನಾವು ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಈಗ ವಜ್ಜ ಕಾಂಡು ಅಲ್ಲೇ 3-4 ದಿನ ಆಗ್ತಾ ಬಂತೀವತ್ತಿಗೆ. ಹಾ ಅವಜ್ಜ ಇನ್ನೂ ಕಣ್ಣಿಗೆ ಕಾಣಿಸಿಲ್ಲ, ಎಲ್ಗೋಯವನು ಎತ್ತೋಯವನು. ಗೌಡ್ರೆ ಆಗದು ಬೇಡ, ಏನಾದ್ರೂ ಅನಾಹುತ ಆಗ್ಬಿಟ್ರೆ ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತೈತಿ. ಅದಕ್ಕೆ ಈಗ ಪೊಲೀಸ್ನವ್ರಿಗೊಂದು ಕಂಪ್ಲೇಂಟ್ ಕೊಟ್ಟು ಬಿಟ್ರೆ ಅವರೆಲ್ಲ ಹುಡುಕಿಯಂಗ್ ಕೊಡ್ತಾರೆ, ಏನು ಎತ್ತ ಅಂತ ಹೇಳ್ತಾರೆ. ಗೌಡ್ರೆ ಮಿಸ್ಸಿಂಗ್ ಕಂಪ್ಲೇಂಟು ಕಾಣೆಯಾಗಿರೋದ್ರ ಮೇಲೆ ದೂರು ದಾಖಲಿಸ್ಕೊಂಡು ಬಿಟ್ಟು ಅವ್ರು ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂತಾರೆ ಗೌಡ್ರಿ. ಯಾರನ್ನ ಅಕ್ಕಪಕ್ಕದ ಮನೆಗೆ ಹೋಗಿದ್ದಾರೆ, ನೆಂಟ್ರೂರ್ಗೆ ಹೋಗ್ಯವ್ರೆ, ಇಲ್ಲ ಆಸ್ಪತ್ರೆಗೆ ಹೋಗ್ಯವನೇ ವಜ್ಜ, ಇಲ್ಲ ತಲೆ ಸರಿ ಇಲ್ಲಂಗೆ ಎತ್ತನ ಸುಮ್ಮನೆ ದಾರ್ಗುಂಟೆ ನಡ್ಕೊಂಡೋಗ್ಯವನೆ, ಇವೆಲ್ಲ ಮಾಡ್ತಾರೆ. ತಡೀಲಿ, ಮೊದಲು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ, ಕಂಪ್ಲೇಂಟ್ ಕೊಟ್ಟು ಹೋಗೋಣ. ಓ ನಿಂಗೆ ಹೆಂಗ್ ಸರಿ ಗೊತ್ತೈತ ಹಂಗೆ ಮಾಡ್ಲ ಸೀನಾ. ಅಲ್ಲ ಕಳ್ಳ, ಅವನು ಭಾಸ್ಕರಪ್ಪನ ಇನ್ನೊಂದೆರಡು ದಿನ ಕಾದಿದ್ರೆ ಊರಿಗೆ ಬರೋನೋ ಏನೋ ಅಪ್ಪ. ಓ ಹೆಂಗೋ ಬೇಡ ಸುಮ್ಕಿರೋ, ಏನೋ ಹೆಚ್ಚಿಗಿಚ್ಚಿ ಕಮ್ಮಿ ಆದ್ರೆ ಹಾಕ್ಬೇಕು. ಹೆಂಗನಾಗಲೇ ಒಂದು ಕಂಪ್ಲೇಂಟ್ ಕೊಟ್ಬಿಡ್ಲ ಪೊಲೀಸ್ನವ್ರಿಗೆ. ಓ ನಮಸ್ಕಾರ ಗೌಡ್ರೆ. ಓ ಶ್ರೀನಿವಾಸ್ ನಮಸ್ಕಾರ ಕಣ್ರಿ. ಏನು ಪೊಲೀಸ್ ಸ್ಟೇಷನ್ ಕಡೆ ಬರೋದೇ ಬಿಟ್ಬಿಟ್ರಿ, ಏನು ಸಮಾಚಾರ? ನಮ್ಮ ಮೇಲೆ ಏನಾದ್ರು ಬೇಜಾರ? ಸಾಹೇಬ್ರೆ ನಮಸ್ಕಾರ ಸಾಹೇಬ್ರೆ. ಓ ಏನಕ್ಕೆ ಬರೋನ್ ಸಾಹೇಬ್ರೆ ಸುಮ್ಕೆನಾ ಪೊಲೀಸ್ ಸ್ಟೇಷನ್ಗೆ? ಹಾ ನಿಮ್ಮ ಮೇಲೆ ಏನು ಬೇಜಾರು ಇಲ್ಲ, ಎಂಥದ್ದು ಇಲ್ಲ. ಪಾಪ ಒಳ್ಳೆ ಮನ್ಸ, ನಿಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ರೆ ದೇವ್ರು ಮೆಚ್ತಾನೆ. ಏನಂತ ಸಮಸ್ಯೆಗಳು ಇರಲಿಲ್ಲ ಊರಾಗೆ, ಅದಕ್ಕೆ ನಾವು ಈ ಕಡೆಗೆ ಪೊಲೀಸ್ ಸ್ಟೇಷನ್ನು ಬರಲಿಲ್ಲ, ನಿಮ್ಮನ್ನು ಮಾತಾಡ್ಸೋಕ್ಕಾಗಿರಲಿಲ್ಲ. ಇವಾಗ ಒಂದಿಟ್ಟು ಸಮಸ್ಯೆ ಕಂಡೈತೆ, ಅದಕ್ಕೆ ನಿಮ್ಮನ್ನು ಕಂಡೋಗೋಣ ಅಂತ ಬಂದಿದ್ದು ಸಾಹೇಬ್ರೆ. ಏನು ನೀವಿರ್ಬೇಕಾದ್ರೆ ನಿಮ್ಮೂರಲ್ಲಿ ಸಮಸ್ಯೆನಾ? ಏನು ಆ ಥರ ಇಲ್ವಲ್ಲ? ಅದು ಗೌಡ್ರ ಊರಲ್ಲಿ ಸಮಸ್ಯೆ ಅಂತ ಅಂದರೆ ಆಶ್ಚರ್ಯನೇ. ಇರಲಿ ಬಿಡಿ, ಆಮೇಲೆ ವಿಚಾರಿಸ್ತೀನಿ ಅದನ್ನ. ಏನ್ರಿ ಶ್ರೀನಿವಾಸ್ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಎಣ್ಣೆ ಕುಡಿಯೋದು ಡ್ರಿಂಕ್ಸ್ ಮಾಡೋದು ಎಲ್ಲ ಬಿಟ್ರೆ ನೀವು? ಇನ್ಸ್ಪೆಕ್ಟ್ರು ಸಾಹೇಬ್ರೆ, ಐ ಆಮ್ ರಿಯಲಿ ವೆರಿ ಸಾರಿ. ಜಸ್ಟ್ ಬಿಕಾಸ್ ನನ್ನ ಮೈಗೆ ಚರ್ಮ ಹೆಂಗ್ ಇಂಪಾರ್ಟೆಂಟು, ನನ್ನ ಬಾಡಿಗೆ ಡ್ರಿಂಕ್ಸ್ ಅಷ್ಟೇ ಇಂಪಾರ್ಟೆಂಟು ಸಾಹೇಬ್ರೆ. ವಿತೌಟ್ ಡ್ರಿಂಕ್ಸ್, ವಿತೌಟ್ ಆಲ್ಕೋಹಾಲ್, ವಿತೌಟ್ ಎಣ್ಣೆ, ಈ ಸೀನಪ್ಪ ಇಸ್ ನಾಟ್ ಲೈವ್ ಆನ್ ದ ಅರ್ತ್. ಯು ಅಂಡರ್ಸ್ಟ್ಯಾಂಡ್ ಪೊಲೀಸ್ನವ್ರೆ? ಸಾಹೇಬ್ರೆ ನೀವು ಬೇಜಾರು ಮಾಡ್ಕೋಬೇಡಿ. ಸೀನಪ್ಪ ಎಣ್ಣೆ ಬಿಟ್ಟು ಬದುಕವಣಿ ಅಂತಂದ್ರೆ ಅದು 8ನೇ ಅದ್ಭುತ ಆಗಿಬಿಡುತ್ತೆ. ದಟ್ಸ್ ವೈ ಐ ಕಾಂಟ್ ಲೀವ್ ದ ಡ್ರಿಂಕ್ಸ್. ಬೇಜಾರು ಮಾಡ್ಕೋಬೇಡಿ. ಗೊತ್ತು ಸಾಹೇಬ್ರೆ, ಪಬ್ಲಿಕ್ ಪ್ಲೇಸಲ್ಲಿ ಎಣ್ಣೆ ಕುಡಿಯೋದು ತಪ್ಪು, ಐ ನೋ. ಬಟ್ ನನಗೆ ಎಣ್ಣೆ ಇಲ್ಲದಾಗಲ್ಲ, ಅರ್ಧ ಮಾಡ್ಕೋಬೇಕು ನೀವು ಸಾಹೇಬ್ರೆ. ಈಗ ಗೌಡ್ರು ಏನೋ ಒಂದು ಕಂಪ್ಲೇಂಟ್ ತಂದೆವ್ರೆ, ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಷ್ಟೇನಾ? ಏನ್ರಿ ಶ್ರೀನಿವಾಸ್ ಈ ಥರ ನೀವು?
ಇದೊಂಥರ ವಿಚಿತ್ರವಾಗಿದೆಯಲ್ಲ ನಿಮ್ಮದು ಕೇಸು. ಹಾಂ, ಅಲ್ಲ ನೀವು ಎಜುಕೇಟೆಡ್ಡು, ತುಂಬ ವಿದ್ಯಾವಂತರು, ಬುದ್ಧಿವಂತರು, ಆದರೂ ಈ ಡ್ರಿಂಕ್ಸ್ ಮಾಡೋದೊಂದು ಬಿಟ್ಬಿಟ್ರೆ ನೀವು ಒಂಥರ ಚಿನ್ನದ ಗುಣ ಕಂಡ್ರಿ ನೀವು. ಶ್ರೀನಿವಾಸ್, ಯಾರಿಗೂ ಕೆಟ್ಟದ್ದು ಬಯಸೋರಲ್ಲ ನೀವು, ಎಲ್ರಿಗೂ ಒಳ್ಳೇದು ಬಯಸೋರು. ಆದರೂ ಈ ಎಣ್ಣೆ ಕುಡಿಯೋದೊಂದು ಕಲ್ತ್ಕೊಂಡ್ಬಿಟ್ಟು ತುಂಬ ತಪ್ಪು ಮಾಡಿದಿರಿ. ನೀವೇ ಹೇಳ್ತಾ ಇದ್ದೀರಾ ಎಣ್ಣೆ ಕುಡಿಯೋದು ಬಿಟ್ಬಿಟ್ರೆ ನಾನು ಬದುಕಲ್ಲ ಅಂತನ. ಎಲ್ಲ ಬುದ್ಧಿವಂತರು ನಿಮ್ಮ ಥರನೇ ಯೋಚನೆ ಮಾಡಿಬಿಟ್ರೆ ಗತಿ ಏನ್ರಿ ಪ್ರಪಂಚ? ನೋಡ್ರಿ, ಟ್ರೈ ಮಾಡಿರಿ ಸೀನಪ್ಪರೇ. ಯಾಕಂದರೆ ಈ ಪೊಲೀಸ್ ಇದೀವಲ್ಲ ನಾವು, ಎಲ್ಲದಕ್ಕೂ ದಂಡ ವಿಧಿಸೋದು, ಎಲ್ಲದಕ್ಕೂ ಹೊಡೆಯೋದು, ಎಲ್ಲದಕ್ಕೂ ಬೈಯೋದೇ ಅಲ್ಲ. ನಮಗೂ ಹ್ಯುಮ್ಯಾನಿಟಿ ಇದೆ. ಸೊ ನಾವು ಹ್ಯುಮ್ಯಾನಿಟಿ ಪರ್ಸ್ಪೆಕ್ಟಿವ್ ನಿಂತ್ಕೊಂಡು ಯೋಚನೆ ಮಾಡಿದಾಗ ಇವನ್ನೆಲ್ಲ ತಪ್ಪು ಅಂತ ನನಗೆ ಭಾಸವಾಗ್ತಾ ಇದೆ. ಶ್ರೀನಿವಾಸ್, ಅರ್ಥ ಮಾಡ್ಕೊಳ್ಳಿ, ಎಣ್ಣೆ ಬಿಟ್ಬಿಡಿ. ನಿಮ್ಮ ಒಳ್ಳೇದು. ನಾನು ಯಾಕಂದರೆ ನಿಮ್ಮನ್ನು ತುಂಬ ರ್ಯಾಶಾಗಿ ಮಾತಾಡೋದು, ಹಾರ್ಷಾಗಿ ಮಾತಾಡೋದು ಮಾಡಲ್ಲ ನಾನು. ಯಾಕಂದರೆ ನೀವು ವಿದ್ಯಾವಂತರಿದ್ದೀರಿ. ಅರ್ಥ ಮಾಡ್ಕೊಳ್ಳಿ, ಎಣ್ಣೆ ಬಿಟ್ಬಿಡಿ. ಇನ್ಸ್ಪೆಕ್ಟ್ರು ಸಾಹೇಬ್ರೆ, ಪ್ಲೀಸ್ ಡೋಂಟ್ ಡೂ ಕನ್ವಿನ್ಸ್ ಮೀ. I know what you thinking, what you talking, but I can't stop drink. Please, I am sincerely requesting you, Sahebre. Please, don't convincing me, okay? ಈಗ ಗೌಡ್ರು ಏನೋ ಒಂದು ಕಂಪ್ಲೇಂಟ್ ಹೇಳ್ತಾರೆ, ಬರ್ಕೊಂಬಿಡ್ರಿ ನೀವು. ಓಕೆ, ಅವ್ರವ್ರ ಇಷ್ಟ, ನಾವೇನು ಮಾಡೋಕ್ಕಲ್ಲ. ಗೌಡ್ರೆ, ಏನು ಗೌಡ್ರೆ ಸಮಾಚಾರ? ಬಂದಿದ್ದು ನಿಮ್ಮನ್ನು ವಿಚಾರಿಸೋಕ್ಕಾಗಲಿಲ್ಲ. ಪೊಲೀಸ್ ಸ್ಟೇಷನ್ವರೆಗೂ ಬಂದಿದ್ದೀರಾ ಅಂತಂದರೆ ಏನೋ ಪ್ರಾಬ್ಲಮ್ ಇರುತ್ತೆ. ಏನು ಸಮಸ್ಯೆ? ಅದು ನಿಮ್ಮೂರಲ್ಲಿ ನೀವಿರಬೇಕಾದ್ರೆ ಹೇಳಿ ಗೌಡ್ರೆ. ಇನ್ಸ್ಪೆಕ್ಟ್ರ್ ಸಾಹೇಬ್ರೆ, ಇಲ್ಲ ನಮ್ಮೂರಾಗ ಒಂದು 85-86 ವರ್ಷದ ಅಜ್ಜ ಇವೆರಡು 3 ದಿನನ ಕಣ್ಣಿಗೆ ಕಾಮ್ತಿಲ್ಲ ಸಾಹೇಬ್ರೆ. ನಾವು ಅಲ್ಗೂ ಮನೆ ತಕ್ಕ ಹೋಗಿ ನೋಡೀವಿ ಇಲ್ಲ, ಅವ್ರು ಹೊಲ್ ತಕ್ಕ ಹೋಗಿ ನೋಡೀವಿ ಇಲ್ಲ, ನೆಂಟ್ರಿಗೆಲ್ಲ ಫೋನ್ ಮಾಡೀವಿ ಇಲ್ಲ, ಎಲ್ಲಿ ಕೇಳಿರು ಇಲ್ಲ ಅಜ್ಜ. ಅಲ್ಲ ಗೌಡ್ರೆ, ಅವ್ರ ಮನೇಲಿ ಒಂದ್ಸಲಿ ವಿಚಾರಿಸ್ಬೇಕಾಗಿತ್ತು. ಎಲ್ಗಾದ್ರೂ ಹೇಳೋಗಿದ್ದಾರಾ, ಏನಾದರೂ ಜಗಳ ಆಡಿದಾರಾ, ಏನು ಪ್ರಾಬ್ಲಮ್ ಅಂತ ಅವ್ರ ಮನೇಲಿ ಒಂದ್ಸಲಿ ವಿಚಾರಿಸ್ಬೇಕಾಗಿತ್ತು. No, ಸಾಹೇಬ್ರೆ, no. That old person don't have the wife and children. He is only one in the house. ಅದರಿಂದಾಗಿ ನೋಡ್ರಿ ಸಾಹೇಬ್ರೆ, ಆ ಅಜ್ಜ ಮುದುಕಪ್ಪ ಮಿಲ್ಟ್ರಿ ಮ್ಯಾನು, ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ. ನಾವು ನೆಂಟ್ರಿಸ್ಟ್ರಿಗೆಲ್ಲ ಫೋನ್ ಮಾಡಿ ಕೇಳಿವಿ, ನಮಗೂ ಗೊತ್ತಿಲ್ಲ ಅಂತಾರೆ. ಒಂಥರ ಈ ಅಜ್ಜ ಹೆಂಗೆ ಅಂದ್ರೆ ಯಾರಿಗೂ ಬೇಡದವನು, ಆದ್ರೆ ಊರಿಗೆ ಬೇಕು ಸಾಹೇಬ್ರೆ ನಮಗೆ. ಆ ಅಜ್ಜ ಪಾಪ ಬಹಳ ಒಳ್ಳೆ ಮನ್ಸ. 2-3 ದಿನ ಯಾಕೆ ಕಾಮ್ತಾನೆ ಇಲ್ಲ. ನನಗೂ ಗೌಡ್ರಿಗೂ ಯಾಕೋ ಒಂಥರ ದಿಗ್ಲಾದಂಗಾತು. ಅದಕ್ಕೆ ನಿಮ್ಮ ಕಂಡೋಗೋಣ ಅಂತ ಬಂದ್ವಿ ಸಾಹೇಬ್ರೆ. ಒಂದು ಪೊಲೀಸ್ ಅದನ್ನ ಕಂಪ್ಲೇಂಟ್ ರೈಸ್ ಮಾಡ್ಕೊಂಬಿಡಿ. ಕಣ್ರಿ ಸಾಹೇಬ್ರೆ, ಆ ಅಜ್ಜ ಯಾರ ತಂಟಗೂ ಓದನಲ್ಲ ಪಾಪ, ಭಾಳ ಒಳ್ಳೆ ಮನ್ಸ. ಗೌಡ್ರೆ, ನಾವೆಲ್ಲನೂ ಒಳ್ಳೆ ಥರನೇ ಯೋಚನೆ ಮಾಡೋಕ್ಕಾಗೋದಿಲ್ಲ. ನಾವು ಪೊಲೀಸ್ ಗುಣ, ನಮ್ಮದು ಪೊಲೀಸ್ ಬುದ್ಧಿ ಥರನೇ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲ, ನೀವು ಅವ್ರು ಏನು ಕೆಲಸ ಮಾಡ್ತಾ ಇದ್ರು ಸಾಹೇಬ್ರೆ? ಆ ಅಜ್ಜ ಮೊದಲು ಮಿಲ್ಟ್ರಿಯಾಗಿದ್ನಂತೆ. ನಾನು ಹಿಂಗೆ ಒಂದ್ಸಲ ಕುತ್ಕೊಂಡು ಮಾತಾಡ್ಬೇಕಾದ್ರೆ, ನಾನು ಜಮ್ಮು ಕಾಶ್ಮೀರದಾಗ ಕೆಲಸ ಮಾಡಿದ್ದೀನಿ ಗೌಡ್ರೆ, ನಾನು ಭಾರತ ಪಾಕಿಸ್ತಾನ ಬಾರ್ಡ್ರನ್ನ ಕೆಲಸ ಮಾಡಿದ್ದೀನಿ ಗೌಡ್ರೆ, ನನಗೆ ಎದೆಗೆ ಗುಂಡು ಬಿದ್ದಿದೆ ಗೌಡ್ರೆ ಅಂತನ ಹೇಳನು ಅಜ್ಜ. ಒಟ್ಟಿನಾಗೆ ಮಿಲ್ಟ್ರಿ ಮ್ಯಾನ್ ಆಗಿದ್ನಂತ ಯಪ್ಪ. ಅಜ್ಜಿಗೆ ಫೋಟೋ ತೆಗಿಸ್ಕೊಂಡಿರೋದೆಲ್ಲ ನಮ್ಮ ಮನೆಗೆ ಇದಾವೆ ಸಾಹೇಬ್ರೆ. ಅವಾಗ ಮಿಲ್ಟ್ರಿ ಆಗಿದ್ದಾಗ ಫೋಟೋ ತೆಗಿಸ್ಕೊಂಡ್ರೆ ಆಮೇಲೆ ಗಾಡಿಗೆ ನೇತಾಕ್ಯಾನ ನಾವು ಅಜ್ಜ. ಒಟ್ಟಿನ ಮಿಲ್ಟ್ರಿ ಮ್ಯಾನ್ ಆಗಿದ್ದ ಅಜ್ಜ ರಿಟೈರ್ಡ್ ಆಗೈತಿ. ರಿಟೈರ್ಡ್ ಆದ್ಮೇಲೆ ತಿಂಗಳ ಪೆನ್ಷನ್ ಬರೋದು. ಮೊನ್ನೆ ದಿನ ಪೆನ್ಷನ್ ಬಂದಿತ್ತಂತ ದುಡ್ಡು. ಆ ಪೆನ್ಷನ್ ದುಡ್ಡು ಬಂದ ಮೇಲೆ ಅವ ಅಜ್ಜ ಎಲ್ಗೋ ಹೋಗ್ಬಿಟ್ಟವನೇ ದುಡ್ಡು ತಗೊಂಡು. ಎತ್ತೋದ ಅಂಬದು ಒಂದು ಅಂದ್ವರಿತಿಲ್ಲ ಸಾಹೇಬ್ರೆ ನಮಗೆ. ಅದಕ್ಕೆ ನಿಮ್ಮನ್ನು ಕಂಡೋಗೋಣ ಅಂತಾನೆ ಬಂದಿದ್ದು. ನಾವು ಹುಡುಕ್ತೀವಿ ಇಲ್ಲ ಅಂತಲ್ಲ, ಆಗ ಈ ಊರೆಲ್ಲ ಹುಡುಕ್ತೀವಿ. ನಿಮ್ಮದು ಸಹಕಾರ ಇದ್ದುಬಿಟ್ಟೆ ಇನ್ನೂ ಚೆನ್ನಾಗಿರ್ತೈತೆ. ಒಂದು ಕಂಪ್ಲೇಂಟ್ ತಗೊಂಬಿಟ್ಟು ದಯವಿಟ್ಟು ಆ ಅಜ್ಜನ್ನ ಒಂದು ಇಟ್ಟು ಹುಡುಕ್ಯಂಗೆ ಕೊಡಕ್ಕೆ ನಮಗೆ ಸಹಾಯ ಮಾಡ್ಬೇಕು ನೀವು. ಓಕೆ ಗೌಡ್ರೆ, ಹಂಗಾದ್ರೆ 85 ವರ್ಷದ ಮೇಲಾಗಿದೆ ವಯಸ್ಸು, ಮಿಲ್ಟ್ರಿ ಮ್ಯಾನು, ತಿಂಗಳ ಪೆನ್ಷನ್ ಬರ್ತಾ ಇದೆ, ಬೇರೆ ಕಡೆ ಎಲ್ಲ ಮಿಲ್ಟ್ರಿ ಮ್ಯಾನಾಗಿ ಕೆಲಸ ಮಾಡಿದ್ದಾರೆ. ಆದರೂ ಒಂದು 3-4 ದಿನದಿಂದ ಕಾಣ್ತಿಲ್ಲ. ಓಕೆ, ನಾನೀಗ ಕಂಪ್ಲೇಂಟ್ ರೈಸ್ ಮಾಡ್ಕೋತೀನಿ ಗೌಡ್ರೆ. ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ನಾವು ಎಲ್ಲ ಕಡೆ ಪೊಲೀಸ್ ಸ್ಟೇಷನ್ಗೆ, ಬೇರೆ ಸ್ಟೇಟು ಮತ್ತು ನಮ್ಮ ಬೇರೆ ಡಿಸ್ಟಿಕ್ಗಳಿಗೆಲ್ಲನ ನಮ್ಮ ಈ ಒಂದು ಮಾಹಿತಿ ಕೊಡ್ತೀವಿ. ಗೌಡ್ರೆ, ಅವ್ರದ್ದು ಪರ್ಸನ್ದು ಓಲ್ಡ್ ಏಜ್ ಪರ್ಸನ್ ಏನಾದರೂ ಒಂದು ಫೋಟೋ ತಂದಿದ್ದೀರಾ?
ಲೇ ಸೀನಾ, ಸಾಹೇಬ್ರಿಗೆ ಫೋಟೋ ಅಂತ ಕೊಡ್ಲಾ? ತಂದವನೇ ಗೌಡ್ರೆ, ನಮ್ಮ ಸೀನಪ್ಪ ತಂದವನಿ. ಏ ನೋ ಸಾಹೇಬ್ರೆ, ಯಾಕಂದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಬೇಕಾಗಿರೋ ಇಂಪಾರ್ಟೆಂಟ್ ಅಂತಂದ್ರೆ ಫೋಟೋ. ವಿತೌಟ್ ಫೋಟೋ ಐಡೆಂಟಿಫೈ ಮಾಡೋದು ಬಹಳ ಕಷ್ಟ ಆಗುತ್ತೆ ಸಾಹೇಬ್ರೆ. ಅದಕ್ಕೆ ಒಂದು ಹಳೆಯದೊಂದು ಫೋಟೋ ತಂದಿದ್ದೀನಿ. ಹಳೆಯದು ಅಂದ್ರೆ ಇತ್ತೀಚೆಗೆ ಈ ರೇಷನ್ ಕಾರ್ಡಿಗೆ ನಾವು ಬೇಕಿತ್ತಂತೆ, ಅವಾಗ ಮೊಬೈಲ್ನ ತೆಗೆದಿದ್ರು, ಮೊಬೈಲ್ನ ತೆಗೆದೊಂದು ಪ್ರಿಂಟ್ ಹಾಕ್ಸಿದ್ರು, ಅದನ್ನೊಂದು ತಗೊಂಬಂದಿದ್ದೀನಿ. ಅದು ಸಾಕಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಇನ್ನೊಂದು ಹುಡುಕಾನ. ಚೆನ್ನಾಗೈತೆ ಫೋಟೋ, ಇತ್ತೀಚಿನ ಫೋಟೋ ತಗೊಳ್ರಿ ಸಾಹೇಬ್ರೆ. ಓ ಸಾಕಾಗುತ್ತೆ ಶ್ರೀನಿವಾಸ್, ಈ ಫೋಟೋ ಸಾಕು ನಮಗೆ. ಓಕೆ ಶ್ರೀನಿವಾಸ್, ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಏನಾದರೂ ಕ್ಲೂ ಸಿಕ್ಕಿದ್ರೆ ನೀವು ಹೇಳಿ, ಇಲ್ಲಾಂದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ, ಆಯ್ತಾ? ನಮ್ಗೇನಾದ್ರೂ ಕ್ಲೂ ಸಿಕ್ಕಿದ್ರೆ ಅಥವಾ ಆ ವ್ಯಕ್ತಿ ನಮ್ಗೇನಾದ್ರೂ ಕಂಡ್ರೆ ನಾವು ಫೋನ್ ಮಾಡ್ತೀವಿ. ನಿಮ್ಗೇನಾದ್ರೂ ನಮ್ಗೇನು ಬೇಗ ಕಂಡ್ರೆ ಅಥವಾ ಅವರು ಎಲ್ಲಿದ್ದಾರೆ ಎಂಬುದು ಗೊತ್ತಾದ್ರೆ ನಮ್ಗೊಂದು ಇನ್ಫಾರ್ಮೇಶನ್ ಕೊಟ್ಬಿಡಿ ಶ್ರೀನಿವಾಸ್. 100% ಸಾಹೇಬ್ರೆ, ವಿಲ್ ಗಿವ್ ಇನ್ಫಾರ್ಮೇಶನ್ ಆಫ್ಟರ್. ಏನಾದರೂ ಎಲ್ಲಾದರೂ ಇದೀನಿ ಎಂಬುದು ಮಾಹಿತಿ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ನಾವೇನು ಬರ್ತೀವಿ ಸಾಹೇಬ್ರೆ. ಗೌಡ್ರೆ ಹೋಗೋಣ. ಹ್ಞೂ ಸರಿ ಸಾಹೇಬ್ರೆ, ನಾವು ಬರ್ತೀವಿ. ಇದೊಂದೀಟ್ ಕ್ಯೂಗೆ ಹಾಕ್ಕೊಂಬಿಟ್ಟು ಒಂಚೂರು ಗಮನ ಕೊಟ್ಬಿಡ್ರಿ, ರಪ್ಪನ ಹುಡಿಕ್ಯಂಗೆ ಕೊಡ್ರಿ ಸಾಹೇಬ್ರೆ. ಏನು ಗೌಡ್ರೆ ನೀವು ಈ ಥರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಾ? ಹಾಂ, ಕೋರ್ಟೇ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾ ಐತೆ ಅಂದರೆ ನಾವು ತಗೊಳ್ದಂಗೆ ಇರ್ತೀವ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ದಂಗೆ ಇರ್ತೀವ? ಇಲ್ಲ, ನೀವು ಸೂರ್ಯವಂಶದಲ್ಲಿ ವಿಷ್ಣುವರ್ಧನ್ ಯಾವ ಥರ ಪಾತ್ರ ಮಾಡಿದಾರೋ ನಿಜ ಜೀವನದಲ್ಲೂ ನೀವು ಅದೇ ಥರ ಇದ್ದೀರಾ. ನಮಗೆ ಭಾಳ ಖುಷಿ ಆಗುತ್ತೆ. ನಿಮ್ಮಂಥವ್ರು ಬೇಕು ನಮಗೆ, ನಿಮ್ಮಂಥವ್ರ ಕೆಲಸ ಮಾಡ್ಕೊಡೋಕ್ಕೆ ನಾವಿರೋದು. ಆಯಿತು, ಮಾಡ್ಕೊಂಡು ಕೊಡ್ತೀನಿ ಗೌಡ್ರೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಹೇಳಿ. ಹ್ಞೂ ಸಾಹೇಬ್ರೆ, ಹಂಗಾರೆ ನಾವಿನ್ನ ಹೋಗಿ ಬರ್ತೀವಿ ಸಾಹೇಬ್ರೆ. ಊರಿಗೆ ಹೋಗ್ತೀವಿ. ಏನನ್ನ ಇದ್ರೆ ನೀವು ಫೋನ್ ಮಾಡಿರಿ, ಬರ್ತೀವಿ. ನಮಗೂ ಏನನ್ನ ಗೊತ್ತಾದ್ರೆ ನಾವು ಫೋನ್ ಮಾಡ್ತೀವಿ. ಬರ್ನೇನು ಸಾಹೇಬ್ರೆ? ಏನ್ರಿ ಗೌಡ್ರೆ, ಇದೇ ನೆಂಟ್ರು ಮನೆ ನಾ ಬಂದು ಹೋಗ್ತೀವಿ ಅನ್ನೋಕೆ, ಇಲ್ಲಿಂದ ಹೋಗ್ತೀವಿ ಅನ್ಬೇಕು, ಪದೇ ಪದೇ ಪೊಲೀಸ್ ಸ್ಟೇಷನಿಗೆ ಬರಬಾರ್ದು. ಹಾಂ, ನಿಮ್ಮ ಇನ್ಫಾರ್ಮೇಶನ್ಗೆ ಹೇಳಿದೆ ಅಷ್ಟೇನ. ಆಯಿತು, ಒಳ್ಳೇದಾಗಲಿ, ಹೋಗ್ರಿ. ಅಯ್ಯ ಸಾಹೇಬ್ರೆ, ಇರ್ಲಿ ಬಿಡ್ರಿ. ನಾವು ನೀವು ಒಂಥರ ಅಣ್ಣ ತಮ್ಮದಿರಿದ್ದಂಗೆ, ನಮ್ಗೆ ಒಳ್ಳೇದಾದ್ರು ನಿಮ್ಗೆ ಒಳ್ಳೇದಾಗಬೇಕು, ನಿಮ್ಗೆ ಒಳ್ಳೇದಾದ್ರು ನಮ್ಗೆ ಒಳ್ಳೇದಾಗಬೇಕು ಅಂತ ಬದುಕ್ತಿರೋದು ನಾವು. ಇರ್ಲಿ ಬಿಡ್ರಿ, ಬರೋಣ ಬಿಡ್ರಿ. ಅಯ್ಯೋ, ತಪ್ಪು ಮಾಡಿಲ್ಲ ತಾನೇ ಇಲ್ಲಿಗೆ ಬರೋದು. ತಪ್ಪು ಮಾಡಲಿಲ್ಲ ಅಂದ್ರೆ ಯಾಕೆ ಬರೋಣ? ನಮ್ಮ ಮನ್ಸ್ನಾಗೆ, ನನ್ನ ಎದೆಗೆ ನಾನು ತಪ್ಪು ಮಾಡಬಾರ್ದು ಅಂತಾನೆ ಐತಿ. ಎಂದು ತಪ್ಪು ಮಾಡಲ್ಲ. ಇಂಥ ಸಣ್ಣ ಪುಟ್ಟ ಕೆಲ್ಸಗಳಿಗೆ ಬರಲೇಬೇಕಾಕೈತೆ. ಸರಿಗ ಸಾಹೇಬ್ರೆ, ಆಯ್ತು, ನಾವು ಹೋಗ್ತೀವಿ. ಆಯ್ತು ಗೌಡ್ರೆ, ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಹೋಗಿ ಬರ್ರಿ.